ನಮಸ್ಕಾರ. ಮಾರ್ಚ್ 27 ಪ್ಯಾರಿಸ್ನಲ್ಲಿರುವ ಯುನೆಸ್ಕೋನ ಅಂಗಸಂಸ್ಥೆ ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಮಾರ್ಚ್ 27 ವಿಶ್ವ ರಂಗಭೂಮಿ ದಿನಾಚರಣೆ ಅಂತ ಘೋಷಿಸಿದ್ದಾರೆ. ಅವರು ಪ್ರತಿ ವರ್ಷ ಒಬ್ಬ ರಂಗಭೂಮಿಯ ದಿಗ್ಗಜರಿಂದ ಒಂದು ಸಂದೇಶ ಕೊಡ್ತಾರೆ. ಅದೇ ವಿಶ್ವ ರಂಗಭೂಮಿಯ ಸಂದೇಶವಾಗುತ್ತೆ. ಈ ಸಾರಿ ನಾರ್ವೆಯ ಸಾಹಿತ್ಯದಲ್ಲಿ ದೊಡ್ಡ ಸಾಹಿತಿಯಾದ ಜೋನ್ ಫಾಸೆ ಅವರ ಸಂದೇಶ ವಿಶ್ವ ರಂಗಭೂಮಿಯ ದಿನಾಚರಣೆ ಆಗಿದೆ. ಅವರು ಹೇಳೋದಿಷ್ಟೇ: ನಾವು ಜಗತ್ತಿನ ಎಲ್ಲ ಕಡೆ ಅನ್ಯರಾಗಿರ್ತೇವೆ. ರಂಗಭೂಮಿ ಈ ಅನ್ಯರನ್ನೆಲ್ಲ ಸೇರಿಸಿ ಅನನ್ಯರನ್ನಾಗಿ ಮಾಡಬೇಕು, ಅದು ರಂಗಭೂಮಿಯ ಉದ್ದೇಶ ಅಂತ. ಅಂದರೆ ನಾವು ಜನಗಳು ನೋಡೋದಕ್ಕೊಂಥರನೇ ಒಂದೇ ಥರ ಇರ್ತೀವಿ ರೀ. ಅದು ಎರಡು ಕಣ್ಣು ಒಂದು ಮೂಗು ಹೀಗೆಲ್ಲ ಸಾಮಾನ್ಯ. ಆದರೆ ಅಂತರಾಳದಲ್ಲಿ ನಮ್ಮಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಿರುತ್ತೆ. ಆ ವ್ಯತ್ಯಾಸಗಳನ್ನೆಲ್ಲ ಕಳೆದು ಒಂದು ಗುಂಪು, ಒಂದು ಸಮಾಜ, ಒಂದು ಮನಸ್ಸಿನ ವ್ಯಕ್ತಿಗಳನ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇರೋದು ರಂಗಭೂಮಿ ಮಾತ್ರ. ಇದು ಈ ವರ್ಷದ ರಂಗಭೂಮಿ ಸಂದೇಶದ ಸಾರಾಂಶ. ಈಗ ಒಂದು ಕೆಲಸ ಮಾಡ್ತಾಯಿದ್ದೀನಿ. ಈ ವಿಶ್ವ ರಂಗಭೂಮಿ ದಿನಾಚರಣೆಯ ಸಂದೇಶವನ್ನು ಇಟ್ಕೊಂಡು ಯಾರನ್ನ ಜ್ಞಾಪಿಸ್ಕೊಳ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮೊದಲಿಗೆ ನಂಗೆ ಜ್ಞಾಪಕ ಬರೋದು ದೂರದ ಚಾಮರಾಜನಗರದಲ್ಲಿರುವ CM ನರಸಿಂಹಮೂರ್ತಿ ಅದೇ ಚಾಮರಾಜನಗರದಲ್ಲಿ ಉಳ್ಕೊಂಡಿದ್ದಾರೆ. ಚಾಮರಾಜನಗರ ನಮಗೆ ಯಾವುದೋ ಒಂದು ಹಿಂದುಳಿದ ಜಿಲ್ಲೆ ಅಂತ ಅನಿಸೋ ಸಾಧ್ಯತೆ ಇದೆ. ಆದರೆ ಅದ್ಭುತವಾದ ಜಾನಪದ ಗಾಯಕರು, ಜಾನಪದ ಕಲಾವಿದರು, ರಂಗಭೂಮಿ ಕಲಾವಿದರು ಅಲ್ಲಿದ್ದಾರೆ. ಸ್ವತಃ ರಾಜ್ಕುಮಾರ್ ಅಲ್ಲಿಂದ ಬಂದವರು. ನರಸಿಂಹಮೂರ್ತಿ ಮಾಡ್ತಿರೋದೇನು ಅಂತಂದರೆ, ಇಲ್ಲಿರುವ ಪ್ರತಿಭೆಗಳನ್ನ, ಕಲಾವಿದರನ್ನ ಕರ್ನಾಟಕದ ಮೂಲೆ ಮೂಲೆಗೂ ಅವರ ಪ್ರತಿಭೆ ಹೋಗೋ ಥರ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಪ್ರತಿಭೆಗಳನ್ನು ಚಾಮರಾಜನಗರಕ್ಕೆ ಕರೆಸಿ ಅವರ ಪ್ರದರ್ಶನ ವ್ಯವಸ್ಥೆ ಮಾಡ್ತಿದ್ದಾರೆ. ಇದರಿಂದಾಗಿ ಚಾಮರಾಜನಗರದ ಪ್ರತಿಭೆ ಕರ್ನಾಟಕಕ್ಕೆ ತಲುಪುತ್ತೆ, ಕರ್ನಾಟಕದ ಪ್ರತಿಭೆ ಚಾಮರಾಜನಗರಕ್ಕೆ ಬರುತ್ತೆ. ನರಸಿಂಹಮೂರ್ತಿ 2 ಸಾರಿ ಬಂದು ಅಮೇರಿಕಾದಲ್ಲಿ ನೀವು ಹಾಡಿದ್ದೀರಿ, ಕಾರ್ಯಕ್ರಮ ನೀಡಿದ್ದೀರಿ, ಸ್ವಲ್ಪ ಸೂಟ್ ಗೀಟ್ ಹಾಕ್ಕೊಂಡು ಓಡಾಡ್ತೀರಾ ಅಂತಂದರೆ ಇನ್ನೂ ಚಾಮರಾಜನಗರದ ಸಾಹಿತಿ ಅಥವಾ ಕಲಾವಿದಂತರನ್ನೇ ಉಳಿದಿದ್ದೀರಲ್ರಿ. ಆಹಾ, ನಿಮ್ಮ ಈ ನಡವಳಿಕೆಗೆ ನಿಮಗೆ ನಮಸ್ಕಾರ. ಹೊಸಪೇಟೆಯ ನಮ್ಮ ಗೆಳೆಯ ಅಬ್ದುಲ್ಲಾ ಅಲ್ಲೊಂದು ಭಾವೈಕ್ಯತೆ ಅನ್ನೋ ತಂಡವನ್ನು ಮಾಡಿಕೊಂಡು ಬೀದಿ ನಾಟಕ, ಸಾಹಿತ್ಯ ಹೀಗೆ ಅನೇಕ ಪ್ರಕಾರಗಳಲ್ಲಿ ಭಾವೈಕ್ಯತೆಯನ್ನು ಹರಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕೇವಲ ಒಂದು ಕಡೆ ಅಲ್ಲ, ಕರ್ನಾಟಕದ ಉದ್ದಗಲಕ್ಕೂ ಅವರು ಪ್ರಯತ್ನ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಹೋಗಿ ಪ್ರದರ್ಶನ ನೀಡಿದ್ದಾರೆ. ಅವರ ಕುಟುಂಬದಲ್ಲಿ ಅದ್ಭುತವಾದ ಪ್ರತಿಭೆ, ಕುಟುಂಬ ಅಂತಂದರೆ ಅವರ ತಂಡದಲ್ಲಿ, ಭಾವೈಕ್ಯತೆ ತಂಡದಲ್ಲಿ ಅನೇಕ ಪ್ರಸಿದ್ಧ ನಟಿಯರಿದ್ದಾರೆ. ನಾನೇ ಒಂದು ತಂಡ, ಸಣ್ಣಹಳ್ಳಿಯ ತಂಡಕ್ಕೆ ಅಕ್ಕ ಮಹಾದೇವಿ ಪಾತ್ರಕ್ಕೆ ಇವರ ತಂಡದ ಒಬ್ಬ ನಟಿ ಬಂದು ಇಡೀ ಭಾರತದಲ್ಲಿ ಪ್ರವಾಸ ಮಾಡಿದ್ರು. ಅದ್ಭುತವಾದ ನಟಿ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ತಾಜ್ ಅನ್ನೋದು ಅವರ ಹೆಸರು. ಇಂತಹ ಅನೇಕ ಕಲಾವಿದರನ್ನ ಹೊರತಂದವರು ಅಬ್ದುಲ್ಲಾ ಅಣ್ಣ. ನಮಸ್ಕಾರ ಅಣ್ಣ, ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ರಂಗಭೂಮಿಗೆ, ಭಾವೈಕ್ಯತೆಗೆ. ಇನ್ನದು ಮೂರನೇ ಹೆಸರು ನಂಗೆ ಜ್ಞಾಪಕ ಬರೋದು, ಬೆಂಗಳೂರಿನಲ್ಲಿ ಒಬ್ಬ ರಂಗ ನಟಿ, ನಿರ್ದೇಶಕಿ, ರಂಗ ಸಂಘಟಕಿ, ಇನ್ನು ಏನೇನು ಕರೀಬೋದು ಅದೆಲ್ಲ ಅವರು, ದಾಕ್ಷಾಯಿಣಿ ಭಟ್. ದೃಶ್ಯ ಅಂತ ಒಂದು ತಂಡವನ್ನು ಕಟ್ಟಿಕೊಂಡು ತನ್ನ ಪೂರ್ತಿಯಾಗಿ ತಮ್ಮ ಗಮನ, ತಮ್ಮ ಎನರ್ಜಿ, ತಮ್ಮ ಆಲೋಚನೆ ಎಲ್ಲವನ್ನು ಆ ತಂಡದ ಮೂಲಕ ಯುವ ಪ್ರತಿಭೆಯನ್ನು ಕಟ್ಟಿಕೊಂಡು ಆ ನಾಟಕಗಳನ್ನು ಪ್ರದರ್ಶಿಸೋದಿಲ್ಲ. ಆ ಕೆಲಸ ಮಾಡ್ತಿರುವ ಒಬ್ಬ ಅನೇಕ ಜನರಿಗೆ ಮಾದರಿಯಾಗಬಲ್ಲ ನಿರ್ದೇಶಕಿ ದಾಕ್ಷಾಯಿಣಿ ಭಟ್. ಒಂದು ಗಲಾಟೆ ಇಲ್ಲ, ಒಂದು ಕಾಂಟ್ರವರ್ಸಿ ಇಲ್ಲ, ಒಂದು ರಂಗಭೂಮಿ ಬಿಟ್ಟು ಬೇರೆ ಏನೂ ಇಲ್ಲ. ಇಂತಹ ಅಪರೂಪದ ಪ್ರತಿಭೆ ದಾಕ್ಷಾಯಿಣಿ ಭಟ್. ಇವರೆಲ್ಲ ಇರೋದ್ರಿಂದ ಇಂತಹ ಅದ್ಭುತವಾದ
ಕಲಾವಿದರು, ರಂಗ ಸಂಘಟಕರು, ನಿರ್ದೇಶಕರು ಇರೋದ್ರಿಂದ ನಾವೆಲ್ಲ ಒಂದು ಸಮುದಾಯ, ಒಂದು ಸಮಾಜ, ರಂಗ ಕಲಾವಿದರ ಸಮುದಾಯ, ರಂಗ ಕಲಾವಿದರ ಸಮಾಜವನ್ನು ಕಟ್ಟೋಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನರಸಿಂಹಮೂರ್ತಿ ಅಂತ, ಅಬ್ದುಲ್ಲಾ ಅಂತ, ದಾಕ್ಷಾಯಣಿ ಭಟ್ ಅಂತ ಇವರಿಂದಾಗಿ ಅವೆಲ್ಲ ಸಾಧ್ಯ ಆಗ್ತಿದೆ. ಇವತ್ತು ಅವರ 3 ಜನನ್ನು ಜ್ಞಾಪಿಸ್ಕೊಂಡು ಅವರ 3 ಜನನ ಅಭಿನಂದಿಸಿ ವಿಶ್ವ ರಂಗಭೂಮಿಯ ಸಂದೇಶ ನಿಮ್ಗೆ ತಿಳಿಸ್ತೀನಿ. ನಮಸ್ಕಾರ.